ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೆ-ಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ಜಂಟಿಯಾಗಿ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಸರ್ ಸಿ.ವಿ. ರಾಮನ್ ಅವರ ಹೆಸರಲ್ಲಿ ನಡೀತಾ ಇರತಕ್ಕಂಥ ಈ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆಯ್ಕೆಯ ಸುತ್ತು ನಡೀತಾ ಇದೆ. ಇಂದು ನಡೆಯಲಿರುವ ಆಯ್ಕೆಯ ಸುತ್ತಲ್ಲಿ ಯಾವ ತಂಡ ಭಾಗವಹಿಸ್ತಾ ಇದೆ ಅದನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಕೃಷ್ಣಕ್ಕೆ. ನಾನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರಿಂದ ಬಂದಿದ್ದೇನೆ, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ನನ್ನ ತಂದೆ ರವಿಶಂಕರ್ ಕೆ ಹಾಗೂ ತಾಯಿ ಡಾಕ್ಟರ್ ದುರ್ಗಾ ರತ್ನಸಿ. ನಾನು ಆಂಟ್ರಪ್ರಿನರ್ ಹಾಗೂ ಇನ್ವೆಂಟರ್ ಆಗಲು ಇಚ್ಛಿಸುತ್ತೇನೆ. ನಾನು ಈ ತಂಡದ ನಾಯಕನಾಗಿದ್ದೇನೆ. ತುಂಬಾ ಸಂತೋಷ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಕಾಮತ್. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ತಂದೆ ವಿದ್ಯಾಧರ್ ಕಾಮತ್ ಹಾಗೂ ತಾಯಿ ಮುಕ್ತಾ ಕಾಮತ್. ನಾನೊಬ್ಬ ವಿಜ್ಞಾನಿ ಆಗಲು ಬಯಸುತ್ತೇನೆ. ತುಂಬಾ ಸಂತೋಷ. ಸ್ವಾಗತ ತಮಗೆ. ಶುಭವಾಗಲಿ ದಕ್ಷಿಣ ಕನ್ನಡ ತಂಡಕ್ಕೆ. ಮುಂದಿನ ತಂಡ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಕೆ.ಟಿ. ವಿದ್ದಪ್ಪ. ನಾನು ಕೊಡಗು ಜಿಲ್ಲೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಿಂದ ಪ್ರತಿನಿಧಿಸುತ್ತಿದ್ದೇನೆ. ನನ್ನ ತಂದೆ ತಿಮ್ಮಯ್ಯ ಕೆ.ಎಂ. ಹಾಗೂ ತಾಯಿ ಶಶಿ ಕೆ.ಟಿ. ನಾನು ಒಬ್ಬ ವಿಜ್ಞಾನಿಯಾಗಲು ಇಚ್ಛಿಸುತ್ತೇನೆ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ.ಟಿ. ಶ್ರೀವತ್ಸ. ನಾನು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಚೇರಂಬಾಣೆ ಕೊಡಗು ಜಿಲ್ಲೆಯಿಂದ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ತಂದೆ ಹೆಸರು ಎಂ.ಎಸ್. ಕೃಷ್ಣಮೂರ್ತಿ ಮತ್ತು ತಾಯಿಯ ಹೆಸರು ಎಂ.ಎಸ್. ಪರಿಮಳ. ನಾನು ಮುಂದೆ ಒಬ್ಬ ವಿಜ್ಞಾನಿಯಾಗಲು ಬಯಸುತ್ತೇನೆ. ನಾನು ಈ ತಂಡದ ನಾಯಕನಾಗಿರುತ್ತೇನೆ. ತುಂಬಾ ಸಂತೋಷ. ಸ್ವಾಗತ ತಮಗೆ. ಕೊಡಗು ತಂಡಕ್ಕೆ ಶುಭವಾಗಲಿ. ಎರಡೂ ತಂಡ ಸಿದ್ಧವಾಗಿದ್ದೀರಾ ಅನ್ನೋದಾದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ಜೀವಿ ಸಂರಕ್ಷಣೆ, ಡಾಕ್ಟರ್ ಎಚ್.ಎಸ್. ನಿರಂಜನ ಆರಾಧ್ಯ ಬರೆದಂತಹ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಯುನೆಸ್ಕೋ ಸಂಸ್ಥೆಯು 2019ನೇ ವರ್ಷವನ್ನ ಯಾವ ವಿಷಯದ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ? ಆಯ್ಕೆಗಳು ಬರೋದಕ್ಕೆ ಮೊದಲು ದಕ್ಷಿಣ ಕನ್ನಡ ಹಾಗೂ ಕೊಡಗು ಬಜರ್ ಒತ್ತಿದ್ದಾರೆ. ಮೊದಲಿಗೆ ದಕ್ಷಿಣ ಕನ್ನಡ ತಂಡ. ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀರಿಯಾಡಿಕ್ ಟೇಬಲ್. ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಕೊಡಗು ತಂಡ ಅದೇ ಉತ್ತರವಾ? ಆಯ್ಕೆಗಳನ್ನ ನೋಡೋಣ. ಮೆಂಡೆಲನ ನಿಯಮಗಳು, ಓಝೋನ್ ಪದರ, ಆವರ್ತ ಕೋಷ್ಟಕ, ಸ್ವಚ್ಛ ನದಿಗಳು. ದಕ್ಷಿಣ ಕನ್ನಡ ಯಾವುದಿದ್ರಲ್ಲಿ? ಆವರ್ತ ಕೋಷ್ಟಕ ಅಲ್ವಾ? ಸ್ವಲ್ಪ ಕನ್ನಡನೂ ಕಲ್ತ್ಕೋಬೇಕಾಗುತ್ತೆ. ಆದರೆ ಆವರ್ತ ಕೋಷ್ಟಕ ಅನ್ನೋದು ಸರಿಯಾ? ನೋಡೋಣ. ಉತ್ತರ ಸರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ತಂಡದ ವಿದ್ಯಾರ್ಥಿಗಳಿಗೆ ಜೀವಿ ಸಂರಕ್ಷಣೆ ಎನ್ನುವ ಈ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕ, ಸಾಮಾನ್ಯ ರೋಗ ಲಕ್ಷಣಗಳು ಪರಿಹಾರವೇನು, ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಬರೆದಂತಹ ಪುಸ್ತಕ. 2 ಪುಸ್ತಕವನ್ನ ಕೊಟ್ಟಿದ್ದೇನೆ ತಮಗೆ. ಪೀರಿಯಾಡಿಕ್ ಟೇಬಲ್ ರಚನೆ ಆಗಿ ಈ ವರ್ಷಕ್ಕೆ ಎಷ್ಟು ವರ್ಷ ಆಗುತ್ತೆ? 150 ವರ್ಷಗಳಾಗುತ್ತೆ. ಆ ಒಂದು ನೆನಪಲ್ಲಿ ಇಡೀ ವಿಶ್ವದಾದ್ಯಂತ ನಾವು ಈ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಏನು, ಯಾಕೆ ಬಂತು, ಇದರಿಂದ ಏನು ಉಪಯೋಗ, ಈ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋತೇವೆ. ಯಾರು ಇದನ್ನು ರೂಪಿಸಿದ್ದು? ಮೆಂಡಲಿಯೂ ಬೇರೆ, ಮೆಂಡಲ್ ಬೇರೆ ಅಲ್ವಾ? ಡಿಮಿಟ್ರಿ ಮೆಂಡಲೀವ್ ಅಂತ ರಷ್ಯಾ ದೇಶದ ವಿಜ್ಞಾನಿ ಈತ. ಮುಂದಿನ ಪುಸ್ತಕ
ಮೂವರು ಪುರಾತನ ಭಾರತೀಯ ಗಣಿತಜ್ಞರು ವೈಎಸ್ ಸುಬ್ರಹ್ಮಣ್ಯ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆಯನ್ನ ನೋಡೋಣ. ಧಾತು ಎಲಿಮೆಂಟ್ ಎನ್ನುವ ಶಬ್ದವನ್ನ ಮೊದಲು ಯಾರು ಬಳಸಿದರು? ಬಜರ್ ಒತ್ತಿದ್ದಾರೆ ಕೊಡಗು ತಂಡ, ಆನಂತರ ದಕ್ಷಿಣ ಕನ್ನಡ. ಕೊಡಗು ತಂಡ ಡೆಮೋಕ್ರಿಟಸ್, ದಕ್ಷಿಣ ಕನ್ನಡ ಲವಾಜಿಯರ್. ಆಯ್ಕೆಗಳನ್ನ ನೋಡೋಣ. ರಾಬರ್ಟ್ ಬ್ರೌನ್, ರಾಬರ್ಟ್ ಬುನ್ಸೆನ್, ರಾಬರ್ಟ್ ಹುಕ್, ರಾಬರ್ಟ್ ಬಾಯ್ಲ್. ಉತ್ತರವನ್ನ ನೋಡೋಣ. ರಾಬರ್ಟ್ ಬಾಯ್ಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1661ರಲ್ಲಿ ಈತ ಧಾತು ಅಂದ್ರೇನು, ಸಂಯುಕ್ತ ಅಂದ್ರೇನು, ಮಿಶ್ರಣ ಅಂದ್ರೇನು ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ. ಬಹಳ ಆಳವಾದ ಅಧ್ಯಯನ ಮಾಡ್ತಾನೆ. ಎಲ್ಲ ವಸ್ತುಗಳು ಧಾತುಗಳಿಂದ ಆಗಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾನೆ. ನಿರ್ವಾತ ಮತ್ತು ವ್ಯಾಕ್ಯೂಮ್ ಏನೂ ಇಲ್ಲಪ್ಪ ಅಂದ್ರೂ ಸಹ ಅಲ್ಲಿ ವಿದ್ಯುತ್ತು ಹರಿಯುವ ಸಾಮರ್ಥ್ಯವನ್ನ ಪಡೆದಿದೆ ಅನ್ನೋ ಮಾಹಿತಿಯನ್ನು ಆತ ಕೊಡ್ತಾನೆ ನಮಗೆ. ಮುಂದಿನ ಪುಸ್ತಕ ಪರಿಸರ ಸಂರಕ್ಷಣೆಗಾಗಿ ಗಟ್ಟಿ ಕಸದ ನಿರ್ವಹಣೆ, ಡಾಕ್ಟರ್ ಎಚ್.ಎಸ್. ನಿರಂಜನ ಆರಾಧ್ಯ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನ ಗುರುತಿಸಿ. ಆಯ್ಕೆಗಳನ್ನ ನೋಡೋಣ. 273 K is equal to 10 degrees Celsius, 573 K is equal to 300 degrees Celsius, 300 K is equal to 27 degrees Celsius, 373 K is equal to 100 degree Celsius. ಮೊದಲಿಗೆ ದಕ್ಷಿಣ ಕನ್ನಡ, ಆನಂತರ ಕೊಡಗು. ದಕ್ಷಿಣ ಕನ್ನಡ ಮೊದಲನೇ ಆಪ್ಷನ್. ಮೊದಲನೇದು 273 K is equal to 10 degree centigrade. ಅದು ತಪ್ಪು ಅಂತ ಹೇಳ್ತಾ ಇದ್ದೀರಾ, ಹೌದಾ? ಹೌದು. ಕೊಡಗು ವಿದ್ಯಾರ್ಥಿಗಳನ್ನ ಕೇಳೋಣ, ಅದೇ ತಪ್ಪ? ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಪರಿಸರ ಸಂರಕ್ಷಣೆಗಾಗಿ ಗಟ್ಟಿ ಕಸದ ನಿರ್ವಹಣೆ ಎನ್ನುವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. 273 K ಅಂದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್? 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ ಅದು ಸರಿಯಾದ ಉತ್ತರ ಆಗಿತ್ತು. ಗ್ರಹಣ ಎನ್ನುವ ಪುಸ್ತಕವನ್ನ ಈಗ ಕೊಡ್ತಾ ಇದ್ದೇವೆ. ಪ್ರೊಫೆಸರ್ ಅಡ್ಯನಡಕ ಕೃಷ್ಣ ಭಟ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡು. ವಿದ್ಯುತ್ ಬಲ್ಬಿನಲ್ಲಿರುವ ಟಂಗ್ಸ್ಟನ್ ರೋಧವು 1200 ಆಂಪ್ಸ್ 220 ವೋಲ್ಟ್ಸ್ ವಿದ್ಯುತ್ ಬಲ್ಬ್ ಎಷ್ಟು ವಿದ್ಯುತ್ ಪ್ರವಾಹವನ್ನ ಸೆಳೆಯುತ್ತದೆ? ಅರ್ಥವಾಯ್ತಾ ಪ್ರಶ್ನೆ? ಆಯ್ಕೆಗಳನ್ನ ನೋಡೋಣ. 0.16 ಆಂಪ್ಸ್, 0.18 ಆಂಪ್ಸ್, 1.20 ಆಂಪ್ಸ್, 2.20 ಆಂಪ್ಸ್. ಬಜರುತ್ತಿ ಉತ್ತರವನ್ನ ಕೊಡಿ. ಮೊದಲಿಗೆ ದಕ್ಷಿಣ ಕನ್ನಡ, ಆನಂತರ ಕೊಡಗು. ದಕ್ಷಿಣ ಕನ್ನಡ ತಂಡ 1.20 ಆಂಪ್ಸ್. ಮೂರನೇ ಆಪ್ಷನ್. ಮೂರನೇದು 1.20 ಆಂಪ್ಸ್ ಅಂತಲ್ಲ? ಹೇಳಿ ಕೊಡಗು ತಂಡ. ಸೆಕೆಂಡ್ ಒನ್ 0.18. ಎಷ್ಟನೇದು? ಸೆಕೆಂಡ್. ಎರಡನೇದು 0.18 ಆಂಪ್ಸ್ ಅಂತಲ್ಲ? ಪರೀಕ್ಷೆ ಮಾಡೋಣ. 0.18 ಆಂಪ್ಸ್ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಕೊಡಗು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಗ್ರಹಣ ಎನ್ನುವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ. ಹಲ್ಲುಗಳ ರಕ್ಷಣೆ ಹೇಗೆ, ಡಾಕ್ಟರ್ ಕೆ.ಎಸ್. ಚೈತ್ರ ಬರೆದಿರುವಂತಹ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನ ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಬಂದಿದೆ. 1 ನಿಮಿಷದ ಅವಕಾಶ.
ಬಜರ್ ಒತ್ತಿದ್ದಾರೆ ಕೊಡಗು ತಂಡ. ಅಂತಿಮ ಉತ್ತರ 1566. 17 1566. 1566. ಹೇಳಿ ದಕ್ಷಿಣ ಕನ್ನಡ. 2516. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 800, 200, 750, 16 ಎಲ್ಲವನ್ನ ಕೂಡಿದ್ರೆ 1766 ಬಂದಿದೆ. ಎರಡೂ ತಂಡ ಸರಿಯಾದ ಉತ್ತರ ಕೊಟ್ಟಿಲ್ಲ. ಆದರೆ ಒಂದು ಉಪಪ್ರಶ್ನೆ ಉಂಟು. ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 1766ನೇ ಇಸ್ವಿ ಯಾವ ಮಹತ್ವ ಪಡೆದಿದೆ? ಹೇಳಿ ಕೊಡಗು. In 17 ಹೈಡ್ರೋಜನ್ ಹೆನ್ರಿ ಕ್ಯಾವೆಂಡಿಶ್ ಹೈಡ್ರೋಜನ್ ಇನ್ವೆಂಟ್ ಮಾಡಿದ್ರು. ಇನ್ವೆಂಟ್ ಅಂತಾರ, ಡಿಸ್ಕವರ್ ಮಾಡಿದ್ರು. ಡಿಸ್ಕವರ್ ಮಾಡಿದ್ರು. ದಕ್ಷಿಣ ಕನ್ನಡ ತಮ್ಮ ಉತ್ತರ. ಅಲ್ಲ, ಬಜರ್ ಒತ್ತ ತಕ್ಷಣ ಹೇಳಬೇಕು ಅಲ್ವಾ? ಸೇಮ್ ಅದೇ ಉತ್ತರ. ಉತ್ತರ ಸರಿಯಾಗಿದೆ. ಕೊಡಗು ವಿದ್ಯಾರ್ಥಿಗಳಿಗೆ ಹಲ್ಲುಗಳ ರಕ್ಷಣೆ ಹೇಗೆ ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಹೆನ್ರಿ ಕ್ಯಾವೆಂಡಿಶ್ ಹೊತ್ತಿ ಉರಿಯುವ ಅನಿಲ ಅಂತ ಹೇಳ್ತಾರೆ. ಇನ್ಫ್ಲೇಮಬಲ್ ಗ್ಯಾಸ್ ಅಂತ ಇಂಗ್ಲಿಷಲ್ಲಿ ಅದನ್ನು ವರ್ಣಿಸೋದುಂಟು. ನಂತರ ಇದು ಹೈಡ್ರೋಜಿನ್ ಅನ್ನೋದು ನಮಗೆ ಗೊತ್ತಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. DNA ಬೆರಳಚ್ಚು ತಂತ್ರಜ್ಞಾನ, ಸಾತನೂರು ದೇವರಾಜ್ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆ: ಈ ಮೆಥನಾಯಿಕ್ ಆಮ್ಲವನ್ನು ಉತ್ಪಾದಿಸುವ ಸಸ್ಯವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಬಜರ್ ಒತ್ತಿದ್ದಾರೆ ದಕ್ಷಿಣ ಕನ್ನಡ ತಂಡ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಪಾರ್ಥೇನಿಯಂ. ಕೊಡಗು. ಅಲ್ಲ, ಬಜರ್ ಒತ್ತು ಬಿಟ್ಟು ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ. ಆಯ್ಕೆ ಹೇಳಬೇಕಾ? ಆಯ್ಕೆಗಳು: ಪಾರ್ಥೇನಿಯಂ ಗಿಡ, ಡಾಕ್ ಗಿಡ, ತುರಿಕೆ ಗಿಡ, ಲಾಂಟಾನಾ ಗಿಡ. ಉತ್ತರ ಗೊತ್ತಿದ್ರೆ ಬಜರ್ ಒತ್ತಿ ಉತ್ತರ ಕೊಡಿ. ಲಾಂಟಾನಾ ಗಿಡ ಆಯ್ಕೆ 4. ಉತ್ತರವನ್ನ ನೋಡು. ಯಾವುದೂ ಅಲ್ಲ ತುರಿಕೆ ಗಿಡ. ನಿಮ್ಮ ಪಠ್ಯ ಪುಸ್ತಕದಲ್ಲೇ ಇದೇ ಚಿತ್ರವನ್ನ ಕೊಟ್ಟಿದ್ದಾರೆ, ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಲ್ವಾ? ತುರಿಕೆ ಗಿಡ. ಈ ಗಿಡದ ಎಲೆಗಳ ಮೇಲೆ ಸಣ್ಣ ಕೂದಲಿರುತ್ತೆ, ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದರಲ್ಲಿ ಮೆಥನಾಯಿಕ್ ಆಮ್ಲ ಇರುತ್ತೆ. ಅದು ನಮ್ಮ ಚರ್ಮದ ಸಂಪರ್ಕಕ್ಕೆ ಬಂದಾಗ ವಿಪರೀತ ನವೆ ಆಗುತ್ತೆ, ಕೆರಿಬೇಕು ಅನ್ಸುತ್ತೆ. ಕೆರೆದ್ರೆ ಉರಿನೂ ಕಂಡು ಬರುತ್ತೆ. ಜೊತೆಗೆ ಏನ್ ಮಾಡಬೇಕು? ಕೆರಿಬೇಕಾ ಬೇಡವಾ? ಕೆರಿಬಾರ್ದು ವಾಸ್ತವದಲ್ಲಿ. ಆದ್ರೆ ಏನ್ ಮಾಡಬೇಕು? ನವೆ ಆಗ್ತಾ ಇದೆ, ಕೆರಿಬೇಕು ಅಂತ ಅನ್ನಿಸ್ತಾ ಇದೆ. ಪಕ್ಕದಲ್ಲೇನೆ ಡಾಗ್ ಗಿಡ ಸಾಮಾನ್ಯವಾಗಿ ಬೆಳೆಯುತ್ತಂತೆ. ಆ ಡಾಗ್ ಗಿಡದ ಎಲೆ ತಗೊಂಡು ಉಜ್ಜಿತು ಅಂತ ಹೇಳುತ್ತಂದ್ರೆ ಈ ತುರಿಕೆ ಗಿಡದ ಪ್ರಭಾವ ಏನಿದೆ ಅದು ಕಡಿಮೆಯಾಗುತ್ತೆ. ಆದ್ದರಿಂದ ಯಾವತ್ತೂ ಅದನ್ನು ಕೆರಿಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಯಾಕೆ ತುರಿಕೆ ಗಿಡ ಈ ತುರಿಕೆಯನ್ನ ಉಂಟು ಮಾಡುವಂತಹ ಈ ಮೆಥನಾಯಿಕ್ ಆಮ್ಲವನ್ನ ಗಿಡ ಬೆಳೆಸ್ಕೊಂಡಿದೆ ಅಂದ್ರೆ ಇದು ಅಸ್ತಿತ್ವ ರಕ್ಷಣೆಗೆ ಒಂದು ರಕ್ಷಣಾ ತಂತ್ರ. ನಾನು ಬದುಕಬೇಕು ಅಂದ್ರೆ ನನಗೆ ತೊಂದರೆ ಮಾಡೋರ ವಿರುದ್ಧ ನಾನು ರಕ್ಷಣೆಯನ್ನು ರೂಪಿಸ್ಕೋಬೇಕು. ಹಾಗಾಗಿ ಗಿಡ ಏನ್ ಮಾಡಿದೆ, ಯಾರೇ ತಿನ್ನಕ್ ಬಂದರೂ ಅವರಿಗೆ ತೊಂದರೆ ಕೊಡುತ್ತೆ, ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ. ಮುಂದಿನ ಪುಸ್ತಕ ಗಣಿತಶಾಸ್ತ್ರದಲ್ಲಿ ಮಿಂಚಿದ ಮಹಿಳೆಯರು. BK ವಿಶ್ವನಾಥರಾವ್ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ, ವಿವರಣೆಯನ್ನ ನೀಡಿ. ಉಸಿರಾಟವನ್ನ ಬಹಿರುಷ್ಣಕ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎನ್ನುವರು. ಇದನ್ನ ವಿವರಿಸಬೇಕು. ಮೊದಲಿಗೆ ದಕ್ಷಿಣ ಕನ್ನಡ ತಂಡ, ಆನಂತರ ಕೊಡಗು ತಂಡ. ದಕ್ಷಿಣ ಕನ್ನಡ. ಸೊ ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ನಾವು ಇನ್ಹೇಲ್ ಮಾಡುವಾಗ ಏರ್ ಹೋಗಿ ಅಲ್ಲಿ ನಾವು ಕಾಂಪೌಂಡ್ಸ್ ಅನ್ನು ಬ್ರೇಕ್ ಮಾಡಿ ಎನರ್ಜಿ ಪ್ಲಸ್ ಗ್ಲೂಕೋಸ್ ಹೀಗೆ ಬ್ರೇಕ್ ಮಾಡ್ತೇವೆ, ಅವಾಗ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಸೊ ದಟ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಉತ್ತರ ಸರಿ ಇರಬಹುದು, ಆದರೆ ಸಂಪೂರ್ಣವಾಗಿ ಉತ್ತರವನ್ನ ಕ್ರಮಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟಿದ್ದೀರಿ ಅಂತ ಅನ್ನಿಸ್ತಾ ಇಲ್ಲ. ವಿಜ್ಞಾನ ವಿದ್ಯಾರ್ಥಿಗಳು ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅಲ್ವಾ? ನೋಡೋಣ ನಿಮಗಿಂತ ಒಳ್ಳೆ ಉತ್ತರವನ್ನ ಕೊಡಗು ವಿದ್ಯಾರ್ಥಿಗಳು ಕೊಡ್ತಾರಾ ಅಂತ. ಹೇಳಿಪ್ಪ. ನಾವು ಆಕ್ಸಿಜನ್ ತಗೊಂಡಾಗ ಅದು ಹೋಗಿ ಪುನಃ ಬರುವಾಗ ಕಾರ್ಬನ್ ಡೈಆಕ್ಸೈಡ್ ಬರುವಾಗ ಹೀಟ್ ಇಸ್
ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳೇ ಪರವಾಗಿಲ್ಲ, ಸ್ವಲ್ಪ ಮಾಹಿತಿ ಕೊಟ್ಟರು, ತಾವು ಕೊಡಲಿಲ್ಲ. ಆದ್ದರಿಂದ ಪುಸ್ತಕವನ್ನು, ಗಣಿತಶಾಸ್ತ್ರದಲ್ಲಿ ಮಿಂಚಿದ ಮಹಿಳೆಯರು ಪುಸ್ತಕವನ್ನು ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಸಿಸ್ಟಮ್ಯಾಟಿಕ್, ಕ್ರಮಬದ್ಧ ಉತ್ತರ ಅಂತ ಹೇಳಿದ್ರು. ಹೇಗೆ ಕೊಡೋದು ಅದನ್ನು ಅನ್ನೋದಕ್ಕೆ ಹೇಳೋದಕ್ಕೆ ಪ್ರಯತ್ನಿಸ್ತೀನಿ ನಾನು. ನಾವು ಬದುಕಲು ಶಕ್ತಿ ಬೇಕು. ನಾವು ಸೇವಿಸುವ ಆಹಾರದ ಮೂಲಕ ಶಕ್ತಿ ಬಿಡುಗಡೆಯಾಗುತ್ತೆ. ಆಹಾರವು ಜೀರ್ಣವಾದಾಗ ಸಂಕೀರ್ಣವಾಗಿ ಇರತಕ್ಕಂಥ ರಾಸಾಯನಿಕ ಅಣುಗಳು ಜೀರ್ಣವಾಗಿ ಸರಳ ರಾಸಾಯನಿಕ ಅಣುಗಳಾಗಿ ಪರಿವರ್ತನೆ ಆಗುತ್ತವೆ. ಇವುಗಳಲ್ಲಿ ಮುಖ್ಯವಾದದ್ದು ಗ್ಲೂಕೋಸ್. ಈ ಗ್ಲೂಕೋಸ್ ಜೀವಕೋಶದ ಒಳಗೆ ಹೋಗುತ್ತೆ. ನಾವು ಉಸಿರಾಟದ ಮೂಲಕ ಯಾವ ಆಮ್ಲಜನಕವನ್ನು ಪಡಿತೇವೆ, ಆ ಆಮ್ಲಜನಕವು ಗ್ಲೂಕೋಸ್ ಏನು ಜೀವಕೋಶದ ಒಳಗೆ ಇದೆ ಅಲ್ಲಿಗೆ ಹೋಗಿ ಗ್ಲೂಕೋಸ್ ಅನ್ನ ಸುಡುತ್ತೆ, ದಹಿಸುತ್ತೆ, ಆಕ್ಸಿಡೈಸ್ ಮಾಡುತ್ತೆ. ಆಗ ಶಕ್ತಿ ಉತ್ಪಾದನೆಯಾಗುತ್ತೆ. ಶಕ್ತಿ ಹೊರಗಡೆ ಹೊಮ್ಮುವ ಕಾರಣ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ ಅಂತ ಹೇಳಿ ಆ ಸೂತ್ರ ಹೇಳಬೇಕು. ಏನ್ ಸೂತ್ರ? ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್, ಹೀಟ್ ಅಂಡ್ ಎನರ್ಜಿ. ಅದೇ ಹೀಟು ಎನರ್ಜಿ ಅಂದ್ರೆ ಎಲ್ಲ ಒಂದೇನೆ. ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ನೀರು ಶಕ್ತಿ ಬಿಡುಗಡೆಯಾಗುತ್ತೆ, ಅದನ್ನು ಹೇಳಬೇಕು. ಹಾಗಾಗಿ ಸೈನ್ಸ್ ಓದ್ತಿದ್ರು ಸಿಸ್ಟಮ್ಯಾಟಿಕ್ ಆಗಿ ಉತ್ತರ ಕೊಡಬೇಕು, ಆತುರವಾಗಿ ಕೊಡಬೇಡಿ. ನಿಮಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದೆ ಅಲ್ವಾ? ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಗಣಿತ ರಸಾಯನ, BK ವಿಶ್ವನಾಥರಾವ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಕ್ರಮಬದ್ಧ ಸ್ಥಾನಗಳನ್ನ ಹೊಂದಿಸಿ. ಆಯ್ಕೆಗಳು ಬಂದಿದೆ. ಫಿಮಿಲಿಯಾರಿಸ್, ಪ್ರೈಮೇಟ್, ಅನಕಾರ್ಡಿಯೇಸಿ ಎ ಪಟ್ಟಿಯಲ್ಲಿ ಇದೆ. ಬಿ ಪಟ್ಟಿಯಲ್ಲಿ ಜಾತಿ, ಜನರ, ಕುಟುಂಬ, ಫ್ಯಾಮಿಲಿ, ಪ್ರಭೇದ, ಸ್ಪೀಸೀಸ್, ಗಣ, ಆರ್ಡರ್ ಇದೆ. ಫಿಮಿಲಿಯಾರಿಸ್ ಅಂದ್ರೆ ಆ ಶಬ್ದ ಏನನ್ನ ಸೂಚಿಸುತ್ತೆ ಅಂತ ಹೇಳಬೇಕು. ಬರ್ಕೊಳಕ್ ಹೋಗಬೇಡಿ, ಹಾಗೆ ಥಟ್ ಅಂತ ಹೇಳಬೇಕು. ಹೇಳಿ ದಕ್ಷಿಣ ಕನ್ನಡ. ಫೆಮಿಲಿಯಾರಿಸ್ ಅಂದ್ರೇನು? ಫೆಮಿಲಿಯಾರಿಸ್ ಅಂದ್ರೆ ಸ್ಪೀಶೀಸ್. ಸ್ಪೀಶೀಸ್. ಪ್ರೈಮೇಟ್ ಅಂದ್ರೇನು? ಆರ್ಡರ್. ಆರ್ಡರ್. ಗಣ ಅಂತ ಹೇಳ್ತೀವಿ, ಆರ್ಡರ್. ಅನಕಾರ್ಡಿಯೇಸಿ ಅಂದ್ರೆ ಜನರ, ಜಾತಿ. ಜಾತಿ, ಜನರ. ಹೌದಾ? ನೋಡೋಣ ಕೊಡಗು ವಿದ್ಯಾರ್ಥಿಗಳು ಏನು ಉತ್ತರ ಕೊಡ್ತಾರೆ ಅಂತ. ಫೆಮಿಲಿಯಾರಿಸ್ ಸ್ಪೀಸೀಸ್. ಸ್ಪೀಸೀಸ್. ಪ್ರೈಮೇಟ್ ಆರ್ಡರ್. ಪ್ರೈಮೇಟ್ ಅಂದ್ರೆ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ಅನಕಾರ್ಡಿಯೇಸಿ ಅಂದ್ರೆ ಫ್ಯಾಮಿಲಿ. ಫ್ಯಾಮಿಲಿ. ಉತ್ತರವನ್ನ ನೋಡೋಣ. ಫೆಮಿಲಿಯಾರಿಸ್ ಪ್ರಭೇದ, ಸ್ಪೀಸೀಸ್ ಸರಿಯಾಗಿದೆ. ಪ್ರೈಮೇಟ್, ಗಣ, ಆರ್ಡರ್ ಸರಿಯಾಗಿದೆ. ಅನಕಾರ್ಡಿಯೇಸಿ ಕುಟುಂಬ, ಫ್ಯಾಮಿಲಿ ಅಂತ ಹೇಳ್ತೇವೆ. ಹಾಗಾಗಿ ಕೊಡಗು ವಿದ್ಯಾರ್ಥಿಗಳು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ತೀರ್ಮಾನಿಸಿ ಗಣಿತ ರಸಾಯನ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ರಕ್ತಾಸುರರು, ಪ್ರೊಫೆಸರ್ CD ಪಾಟೀಲ್ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆಯನ್ನ ನೋಡೋಣ. ಈ ವೈಜ್ಞಾನಿಕ ಆಟಿಕೆಯನ್ನ ಗುರುತಿಸಿ ದೃಶ್ಯವನ್ನ ಈಗ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ದಕ್ಷಿಣ ಕನ್ನಡ ಹಾಗೂ ಕೊಡಗು ತಂಡಗಳು ಬಜರ್ ಒತ್ತಿವೆ. ಮೊದಲಿಗೆ ದಕ್ಷಿಣ ಕನ್ನಡ ತಂಡ. ಸ್ಲಿಂಕಿ. 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 ಕೊಡಗು ಸ್ಲಿಂಕಿ. ಸ್ಲಿಂಕಿ. ಆಯ್ಕೆಗಳನ್ನು ನೋಡಬಹುದಾ? ಆಯ್ಕೆಗಳನ್ನ ನೋಡೋಣ. ಡಾವಿಂಚಿ ಸ್ಪ್ರಿಂಗ್, ವಾಕಿಂಗ್ ಡೆವಿಲ್, ಸ್ಲಿಂಕಿ, ಸಿಕಾಯಿ ರೋಬೋ. ಉತ್ತರವನ್ನ ನೋಡೋಣ. ಸ್ಲಿಂಕಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಎರಡೂ ತಂಡಗಳು ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ದಕ್ಷಿಣ ಕನ್ನಡ, ರಕ್ತಾಸುರರು ಅಂತಕ್ಕಂಥ ಪುಸ್ತಕದ ಜೊತೆಗೆ ಇನ್ನೂ ಒಂದು ಪುಸ್ತಕ DNA ಬೆರಳಚ್ಚು ತಂತ್ರಜ್ಞಾನ. ಎರಡು ಪುಸ್ತಕವನ್ನ ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಸ್ಲಿಂಕಿ ಬಗ್ಗೆ ಏನು ಗೊತ್ತಿದೆ ನಿಮಗೆ? ವಿವರಣೆ ಕೊಡ್ತೀರಾ? ಅದು ಯಾಕೆ ಮೆಟಲ್ ಇಳ್ಕೊಂಡು ಬಂತು? ಜೀವ ಇದ್ದ
ಒಂದು ಪ್ರಾಣಿಯೋ ಏನೋ ಅನ್ನೋ ರೀತಿಯಲ್ಲಿ ಕೆಳಗಿಳಿದು ಬಂತು. ಹೌದು ಸರ್, ಅದರಲ್ಲಿ ರೇರ್ ಫ್ಯಾಕ್ಷನ್ ಮತ್ತೆ ಕಂಪ್ರೆಷನ್ ಅನ್ನು ನೋಡ್ಬೋದು. ಒಂದು ಕೊಡಗು ಅಮೆರಿಕದ ನೇವಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಒಬ್ಬ ಇದ್ದ, ರಿಚರ್ಡ್ ಜೇಮ್ಸ್ ಅಂತ. ಈತ 1943ರಲ್ಲಿ ಈ ಆಟಿಕೆಯನ್ನು ರೂಪಿಸ್ತಾನೆ. ಇದು ಬಹಳ ಕಷ್ಟಪಟ್ಟು ಹಣ ಸಂಪಾದನೆಯೆಲ್ಲ ಮಾಡಿ ಸುಮಾರು 400 ಸ್ಪ್ರಿಂಗ್ಗಳನ್ನು ರೂಪಿಸ್ತಾನೆ. ಇದನ್ನು ಮಾರಾಟಕ್ಕೆ ಬಿಟ್ಟಾಗ ಬರೀ 90 ನಿಮಿಷದಲ್ಲಿ ಮಾರಾಟ ಆಗ್ಬಿಡುತ್ತೆ. ಅಷ್ಟು ಜನಪ್ರಿಯ ಆಗೋಗುತ್ತೆ. ಇದನ್ನು ವಿವರಿಸೋದಕ್ಕೆ, ಯಾಕೆ ಇದು ಇಳಿದು ಬರುತ್ತೆ ಅನ್ನೋದಕ್ಕೆ ವಿವರಣೆಯನ್ನು ಕೊಡಬೇಕು ಅಂದರೆ ನಮಗೆ ಹುಕ್ಸ್ ಲಾ ಗೊತ್ತಿರಬೇಕು, ಮತ್ತೆ ಗುರುತ್ವಾಕರ್ಷಣೆ, ಸೆಂಟರ್ ಆಫ್ ಗ್ರಾವಿಟಿ ಏನಿದೆ ಅದು ಗೊತ್ತಿರಬೇಕು. ಆಗ ಸರಿಯಾಗಿ ವಿವರಿಸಬಹುದು. ಸದ್ಯಕ್ಕೆ ಹುಕ್ಸ್ ಲಾ ಇವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಹಾರಿಜಾಂಟಲ್ ಏನ್ ರೇರ್ ಫ್ಯಾಕ್ಷನ್ನು ಕಂಪ್ರೆಷನ್ ಅಂತ ತಾವು ಉತ್ತರ ಕೊಟ್ರಿ, ಅಷ್ಟು ಉತ್ತರ ತಿಳ್ಕೊಂಡ್ರೆ ಈ ಹಂತದಲ್ಲಿ ಸಾಕಾಗುತ್ತೆ. ಈಗ ಬಂಪರ್ ಪ್ರಶ್ನೆಗೆ ನಾವು ಬಂದಿದ್ದೇವೆ. 4 ಪುಸ್ತಕಗಳು: ಆರೋಗ್ಯ ಮತ್ತು ಮೂಢನಂಬಿಕೆ, ಆರೋಗ್ಯದಿಂದ ಜನಾರೋಗ್ಯದೆಡೆಗೆ, ರಸಾಯನಶಾಸ್ತ್ರದ ಅರಿವು, ಡಾರ್ವಿನ್, ಚೆದುರಿದ ಚಿತ್ರಗಳು. ಪ್ರಶ್ನೆ: 1871ರಲ್ಲಿ ಹುಟ್ಟಿ 1937ರಲ್ಲಿ ಮರಣಿಸಿದ ನ್ಯೂಜಿಲೆಂಡ್ ಮೂಲದ ಬ್ರಿಟಿಷ್ ಭೌತಶಾಸ್ತ್ರಜ್ಞರಿಗೆ ನೊಬೆಲ್ ಪಾರಿತೋಷಕ ದೊರೆತಿದೆ. ಯಾರು ಈ ಭೌತಶಾಸ್ತ್ರಜ್ಞ? ಸುಳುಹು 1: ರಡಾನ್ ಧಾತುವಿನ ಅರ್ಧಾಯುಷ್ಯ, ಹಾಫ್ ಲೈಫ್ ಹಾಗೂ ವಿಕಿರಣ ಪಟುತ್ವ, ರೇಡಿಯೋ ಆಕ್ಟಿವಿಟಿಯನ್ನ ಕಂಡುಹಿಡಿತಾರೆ. ಬಜರ್ ಒತ್ತಿದ್ದಾರೆ ಕೊಡಗು ತಂಡ. ಮಾರ್ಕೋನಿ. ಸುಳುಹು 2: ಇವರನ್ನು ಪರಮಾಣು ಭೌತ ವಿಜ್ಞಾನದ, ನ್ಯೂಕ್ಲಿಯರ್ ಫಿಸಿಕ್ಸ್ನ ಪಿತಾಮಹ, ಫಾದರ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಕರೀತಾರೆ. ಮುಗೀತು, ತಮ್ಮ ಅವಕಾಶ ಮುಗಿದಿದೆ. ಈಗೇನಿದ್ರು ದಕ್ಷಿಣ ಕನ್ನಡಕ್ಕೆ ಮಾತ್ರ ಅವಕಾಶ. ಸುಳುಹು 3: ಆಲ್ಫಾ ಮತ್ತು ಬೀಟಾ ವಿಕಿರಣವನ್ನ ಪ್ರತ್ಯೇಕಿಸಿ ಗುರುತಿಸಿ ಹೆಸರನ್ನ ನೀಡಿದರು. ಹೇಳಿ, ಯಾರಿಗೂ? ರದರ್ಫೋರ್ಡ್. ಉತ್ತರವನ್ನ ನೋಡೋಣ. ಅರ್ನೆಸ್ಟ್ ರದರ್ಫೋರ್ಡ್ ಸರಿಯಾದ ಉತ್ತರ ಆಗಿತ್ತು. ತಾವು ಎಲ್ಲ ಸುಳುಹುಗಳನ್ನು ತಗೊಂಡು ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ನನ್ನಲ್ಲಿ ಉಳಿಸ್ಕೊಂಡು 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಕುತೂಹಲಕರ ಘಟ್ಟ, ಪ್ರಯೋಗಗಳ ಸುತ್ತು. ಪ್ರಯೋಗಗಳನ್ನು ಮಾಡಿ ತೋರಿಸಿ ಪ್ರಶ್ನೆ ಕೇಳಿ ವಿವರಣೆಯನ್ನ ಕೊಡೋದಕ್ಕೆ ಶ್ರೀ ಸಿ ಕೃಷ್ಣೇಗೌಡರು ಹಾಗೂ ಶ್ರೀ RS ಪಾಟೀಲ್ ಅವರು ಬರ್ತಾ ಇದ್ದಾರೆ. ಪ್ರಯೋಗಗಳು ವಿಜ್ಞಾನದ ಅವಿಭಾಜ್ಯ ಅಂಗ. ಪ್ರಯೋಗಗಳನ್ನು ಮಾಡದೆ ಹೋದರೆ ವಿಜ್ಞಾನ ಪೂರ್ಣವಾಗಿ ನಮಗೆ ಅರ್ಥವೇ ಆಗೋದಿಲ್ಲ. ಆದ್ದರಿಂದ ಪ್ರಯೋಗಗಳನ್ನು ಮಾಡೋದಕ್ಕೆ ಸದಾ ಪ್ರಯತ್ನಿಸಬೇಕು ನಾವು. ಕೃಷ್ಣೇಗೌಡ ಹಾಗೂ RS ಪಾಟೀಲ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೊದಲಿಗೆ ಕೃಷ್ಣೇಗೌಡ ಅವರು ಯಾವ ಪ್ರಯೋಗವನ್ನ, ಪಾಟೀಲ್ರು ಮಾಡ್ತಾರಾ? ಪಾಟೀಲ್ರು ಯಾವ ಪ್ರಯೋಗ ಮಾಡಿಕೊಡ್ತಾರೆ ನೋಡೋಣ. ವಿದ್ಯಾರ್ಥಿಗಳೇ, ನನ್ನ ಕೈಯಲ್ಲಿ ಒಂದು ಹ್ಯಾಂಡ್ ಸ್ಪಿನ್ನರ್ ಇದೆ. ಇಲ್ಲಿ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಒಂದು ರೇಖೆಯ ರೂಪದೊಳಗೆ ಒಂದು ಬೆಳಕಿನ ಚಿತ್ರ ಇದೆ. ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಈಗ ನಾನು ಇದಕ್ಕೆ ತಿರುಗಿಸ್ತೇನೆ. ನಿರಂತರವಾದಂತಹ ಒಂದು ವೃತ್ತಾಕಾರದ ಆಕೃತಿ ನಿಮಗೆ ಗೋಚರಿಸ್ತಾ ಇದೆ. ಸ್ಪಷ್ಟವಾಗಿ ನೋಡಿದಿರಲ್ವಾ? ಓಕೆ, ಇದ್ರ ಮೇಲೆ ಪ್ರಶ್ನೆಯನ್ನ ನೋಡುವ. ಆಗ್ಲೇ ಬಜರ್ ಒತ್ತಿದ್ದಾರೆ. ಪ್ರಶ್ನೆ ಕೇಳಕ್ ಮೊದಲೇನೆ ನೋಡೋಣ. ಪ್ರಶ್ನೆಯನ್ನು ನೀವೇ ಹೇಳಿ, ಉತ್ತರವನ್ನು ನೀವೇ ಹೇಳಿ. ಪ್ರಶ್ನೆ ಇರಿ ಸರ್, ಇರಿ, ಅವರೇ ಉತ್ತರ ಕೊಡಿ. ಏನಕ್ಕೆ ನಮ್ ಕಣ್ಣಿಗೆ ಅದು ಟರ್ನ್ ಆಗುವಾಗ ಅದು ಒಂದೇ ಫಿಗರ್ ಹೇಗ್ ಕಾಣುತ್ತೆ ಅಂತಂದ್ರೆ ಅದಕ್ಕೆ ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತ ಅಂತೀವಿ. ಪರ್ಸಿಸ್ಟೆಂಟ್ ಆಫ್ ವಿಷನ್. ನೀವು ಉತ್ತರ ಕೊಡ್ತೀರಾ ಅಥವಾ ಪ್ರಶ್ನೆ ಕೇಳಿ? ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ: ನಿರಂತರ ಚಲನೆಯಲ್ಲಿದ್ದಾಗ ಮಾತ್ರ ಒಂದು ವೃತ್ತ ಕಾಣಲಿಕ್ಕೆ ಕಾರಣ ಏನು? ಅದು ಇಮೇಜಸ್ ಪುನಃ ಬಂದ್ರೆ ಅದೇ ಪರ್ಸಿಸ್ಟೆನ್ಸ್ ಆಫ್ ವಿಷನ್.
ಪರ್ಸಿಸ್ಟೆನ್ಸ್ ಆಫ್ ವಿಷನ್. ಏನು ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂದ್ರೆ ಏನದು? ಅದಂದ್ರೆ ನಾವು ಇನ್ನೊಂದು ಇಮೇಜ್ ನೋಡೋ ಮೊದಲು ಆ ಇಮೇಜ್ ಬಂದ್ ಆಗಿರ್ತದೆ, ಅಂದ್ರೆ ಆ ಟೈಮ್ ಗ್ಯಾಪ್ ತುಂಬಾ ಕಡಿಮೆ ಇರ್ತದೆ. ಹೌದು, ಯಾವುದೇ ಒಂದು ವಸ್ತುವನ್ನ ನೋಡಿದ ಮೇಲೆ 10 ಸೆಕೆಂಡ್ ವರೆಗೂ ನಮ್ಮ ಮೆದುಳಿನಲ್ಲಿ ಅದು ಸೇವ್ ಆಗಿರ್ತದೆ. ಅಷ್ಟೊಳಗೆ ಇನ್ನೊಂದು ಫಿಗರ್ ಬಂದ್ಬಿಟ್ರೆ ವ್ಯತ್ಯಾಸ ಗೊತ್ತಾಗೋದಲ್ಲ, ಅದು ಪರ್ಸಿಸ್ಟೆನ್ಸ್ ಆಫ್ ವಿಷನ್. ಉತ್ತರವನ್ನ ನೋಡೋಣ. ದೃಷ್ಟಿ ಛಲ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಇಂಗ್ಲಿಷಲ್ಲಿ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಪರ್ಸಿಸ್ಟೆಂಟ್ ಆಫ್ ವಿಷನ್. ಚಲನಚಿತ್ರಗಳನ್ನ ನೋಡ್ಲಿಕ್ಕೆ ಈ ಒಂದು ಮನುಷ್ಯನ ದೌರ್ಬಲ್ಯ ಇದು, ಆದರೆ ದೌರ್ಬಲ್ಯವೇ ಇಲ್ಲಿ ಒಂದು ಅನುಕೂಲತೆ ಉಂಟಾಗಿದೆ. ಧನ್ಯವಾದಗಳು ಪಾಟೀಲ್ರಿಗೆ. ಈಗ ಮುಂದಿನ ಪ್ರಯೋಗವನ್ನ ಕೃಷ್ಣೇಗೌಡರು ಮಾಡಿ ತೋರಿಸ್ತಾರೆ. ನಾನು ಪ್ರಯೋಗ ಮಾಡಲಿಕ್ಕೆ ಹೆಚ್ಚು ಕಡಿಮೆ 1 ಅಡಿ ಉದ್ದ ಇರತಕ್ಕಂಥ 2 PVC ಪೈಪ್ಗಳನ್ನು ತಗೊಂಡಿದ್ದೇನೆ. ಅನಂತರ ಅವೆರಡರ ತುದಿಗಳನ್ನ ದಾರದ ಸಹಾಯದಿಂದ ಕಟ್ಟಿದ್ದೇನೆ. ಆಮೇಲೆ 2 PVC ಪೈಪ್ಗಳ ನಡುವೆ ಗೋಲಿಗಳನ್ನ ಇಡ್ತೇನೆ. ಈಗ ನಾನು ಒಂದು ಗೋಲಿಯನ್ನ ಹಿಂದೆ ತಂದು ಹೊಡಿತೇನೆ. ಒಂದೇ ಗೋಲಿ ಮುಂದೆ ಹೋಗ್ತಾ ಇದೆ. ನಂತರ 2 ಗೋಲಿಗಳನ್ನ ಹಿಂದೆ ತಂದು ಕಳಿಸ್ತೇನೆ. 2 ಗೋಲಿಗಳು ಮುಂದೆ ಮೂಡ್ಬೇಕಾಗ. ಆನಂತರ ಇದೇ ರೀತಿ 3 ಗೋಲಿಗಳನ್ನ ಹಿಂದೆ ತಂದು ಸ್ವಲ್ಪ ಮುಂದೆ ಕಳಿಸ್ಲೆ. 3 ಗೋಲಿಗಳನ್ನು ಹಿಂದೆ ತಂದು ಮತ್ತೆ ನಾನು ಸಣ್ಣ ಪ್ರಮಾಣದ ಬಲವನ್ನ ಪ್ರಯೋಗ ಮಾಡ್ತೇನೆ. ಮೂರು ಗೋಲಿಗಳು ಮುಂದೆ ಹೋಗಿ ಇದೇ ರೀತಿ 4 ಗೋಲಿಗಳು. ಒಟ್ಟು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಗೋಲಿಗಳ ಸಂಖ್ಯೆ 8 ಇದೆ. ಈಗ ನಾನು 5 ಗೋಲಿಗಳನ್ನು ತೆಗೆದುಕೊಂಡು ಇದೇ ಪ್ರಯೋಗವನ್ನು ಮುಂದುವರಿಸ್ತೇನೆ. ಆಗ ಮುಂದೆ ಹೋಗತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಿರಬಹುದು ಅನ್ನೋದು ಗಮನಿಸಿ. ಐದೇ ಗೋಲಿಗಳು ಮುಂದೆ ಹೋಗುತ್ತೆ. ಪ್ರಶ್ನೆಯನ್ನ ಕೇಳೋಣ. ಈಗ ಈ ಪ್ರಯೋಗದಿಂದ ಒಂದು ನಿಯಮವನ್ನ ನಾವು ನಿರೂಪಿಸಬಹುದು. ಯಾವ ನಿಯಮ? ಕನ್ನಡ ವಿದ್ಯಾರ್ಥಿಗಳು Law of ಬರೆದಿರುತ್ತಿದ್ದಾರೆ. conservation of momentum. ಉತ್ತರ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಕನ್ಸರ್ವೇಷನ್ ಆಫ್ Momentum. ಮೊಮೆಂಟಮ್ ಅಂತ ಹೇಳ್ತಾ ಇದ್ದಾರೆ. ಕೊಡಗು ವಿದ್ಯಾರ್ಥಿಗಳು ಏನಾದರೂ ಉತ್ತರ ಕೊಡ್ತಾರಾ? Sir, density of one particle and another particle is same at always. Same marble. ಒಂದೇ ತರಹದ ಮಾರ್ಬಲ್ ಇದೆಯಲ್ಲ ಸರ್, ಅದಕ್ಕೆ ಡೆನ್ಸಿಟಿ ಯಾವಾಗ್ಲೂ ಸೇಮ್ ಇರುತ್ತೆ. ಅದಕ್ಕೆ ಒಂದ್ ಮಾರ್ದಾಗ ಒಂದೇ ಹೋಗೋದು. ಉತ್ತರವನ್ನ ನೋಡ್ಬಿಟ್ಟು ಆಮೇಲೆ ವಿವರಣೆ ಕೊಡೋಣ. ಉತ್ತರವನ್ನ ನೋಡೋಣ. ಸಂವೇಗ ನಿತ್ಯತೆಯ ನಿಯಮ ಅಂತ ಹೇಳ್ತಾರೆ. ಇದನ್ನು ಇಂಗ್ಲಿಷಲ್ಲಿ ಏನು ಹೇಳ್ತಾರೆ ಆ ವಿವರಣೆಯನ್ನ ಈಗ ಕೃಷ್ಣೇಗೌಡರು ಕೊಡ್ತಾರೆ. ಇಂಗ್ಲಿಷ್ ನಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳ್ತೇವೆ. ಮೊಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಅನ್ನತಕ್ಕಂಥ ನಿಯಮ ಇದೆ. ಮೊಮೆಂಟಮ್ ಅಂತಂದ್ರೆ ಕನ್ನಡದಲ್ಲಿ ಸಂವೇಗ ಅಂತ, ಇಂಗ್ಲಿಷ್ ನಲ್ಲಿ ಮೊಮೆಂಟಮ್ ಅಂತ ಹೇಳ್ತೀವಿ. ಮಾಸ್ ಅಂಡ್ ವೆಲಾಸಿಟಿ, ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಆಫ್ಟರ್ ಕೊಲಿಷನ್. ಒಂದು ಪುಸ್ತಕ ಆಕಸ್ಮಿಕ ಆವಿಷ್ಕಾರ. ಈ ಒಂದು ಪುಸ್ತಕವನ್ನ ದಕ್ಷಿಣ ಕನ್ನಡ ತಂಡದ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಈಗ ಪ್ರಯೋಗದ ಸುತ್ತು ಮುಗಿದಿದೆ. ಯಾವ ತಂಡ ಎಷ್ಟು ಅಂಕಗಳನ್ನು ಗಳಿಸಿದೆ ಆ ಘಟ್ಟಕ್ಕೆ ಬಂದಿದ್ದೇವೆ. ತಮಗೆ ಬಹುಮಾನಗಳನ್ನು ನೀಡೋದಕ್ಕೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಬಂದಿದ್ದಾರೆ. ಅವರನ್ನ ನಾವು ಸ್ವಾಗತಿಸೋಣ. ಮೊದಲ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡ. ತಾವು 3, 6, 2, 8 80 ಅಂಕಗಳು 8 ಪುಸ್ತಕಗಳನ್ನು ಗಳಿಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳು. ಅವರಿಗೆ ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಕೊಡಗು ಜಿಲ್ಲಾ ವಿದ್ಯಾರ್ಥಿಗಳು 4 ಪುಸ್ತಕ 40 ಅಂಕವನ್ನು ಗಳಿಸಿದ್ದಾರೆ. ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ.
ಕೊಡಗು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಒಂದು ಸ್ಮರಣಿಕೆಯನ್ನು ಈ ಕ್ಷಣದಲ್ಲಿ ನೀಡೋಣ. ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ಇದುವರೆಗೂ ಸಹ ತಾವು ಆಯ್ಕೆಯ ಸುತ್ತನ್ನು ನೋಡಿದ್ರಿ. ಈ ಆಯ್ಕೆಯ ಸುತ್ತಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿದ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು. ಅಭಿನಂದನೆಗಳು ತಮಗೆ. ಸಹಜವಾಗಿ ತಾವು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದೀರಿ ಅನ್ನೋದನ್ನು ತಿಳಿಸೋದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.